ನಮಸ್ತೆ ಎಲ್ಲರಿಗೂ. ಹರಿಹರ ರಚಿಸಿದಂಥ ಒಂದು ರಗಳೆ ಕಾವ್ಯ ದೇವನೊಲಿದವನ ಕುಲವೇ ಸತ್ಕುಲಂ ಅನ್ನುವಂಥ ಒಂದು ಕಾವ್ಯ ಭಾಗವನ್ನು ನೋಡೋಣ. ರಗಳೆ ಕವಿ ಅಂತ ಪ್ರಸಿದ್ಧನಾಗಿರುವಂಥ ಹರಿಹರ ದ್ವಾರಸಮುದ್ರದ ಹೊಯ್ಸಳ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕರ್ಣಿಕನಾಗಿದ್ದ. ನಂತರ ರಾಜಾಶ್ರಯವನ್ನು ತಿರಸ್ಕರಿಸಿ ಹಂಪೆಯ ವಿರೂಪ ನಿಧಿಯಲ್ಲಿ ಕಾವ್ಯ ರಚನೆಗೆ ತೊಡಗಿಕೊಳ್ತಾನೆ. ಶಿವ ಮತ್ತು ಶಿವಭಕ್ತರನ್ನೇ ಕುರಿತು ಕಾವ್ಯ ರಚಿಸುವ ದಿಟ್ಟ ನಿಲುವನ್ನು ತಳೆದಂಥ ಇವನು 106 ಅಥವಾ 108, ಕೆಲವು ವಿದ್ವಾಂಸರು 106 ಅಂತ ಹೇಳ್ತಾರೆ, ಮತ್ತು ಕೆಲವೊಬ್ಬರು 108 ಅಂತ, ಅಂದರೆ 100ಕ್ಕೂ ಹೆಚ್ಚು ರಗಳೆಗಳನ್ನು ಆತ ಬರಿತಾನೆ. ಅದರ ಜೊತೆಗೆ ಗಿರಿಜಾ ಕಲ್ಯಾಣ ಅನ್ನುವಂಥ ಒಂದು ಚಂಪು ಕಾವ್ಯವನ್ನು ರಚನೆ ಮಾಡ್ದ. ಪಂಪಾ ಶತಕ ಮತ್ತು ರಕ್ಷಾ ಶತಕ ಅನ್ನುವಂಥ ಶತಕ ಪದ್ಯಗಳನ್ನು ಕೂಡ ರಚನೆ ಮಾಡ್ತಾನೆ. ಇವುಗಳನ್ನು ತನ್ನ ಆತ್ಮ ಕೃತಿಗಳು ಅಂತ ಹೇಳ್ತಾನೆ ಅವನು. ಹಾಗೆ ಮುಡಿಗೆ ಅಷ್ಟಕ ಅನ್ನುವಂಥ ಒಂದು ಅಷ್ಟಕವನ್ನು ಕೂಡ ರಚನೆ ಮಾಡಿದ್ದಾನೆ. ಹರಿಹರನ ಈ ಎಲ್ಲ ಕೃತಿಗಳನ್ನು ನಾವು ಗಮನಿಸಿದಾಗ, ಮುಖ್ಯವಾಗಿ ರಗಳೆಗಳನ್ನು ಗಮನಿಸಿದಾಗ, ಅದರ ಮೂಲ ಕಥಾವಸ್ತು ಏನಾಗಿರ್ತದ್ರೆ ಹರಭಕ್ತಿ, ಅಂದರೆ ಶಿವಭಕ್ತಿ ಅಂತ. ಈತನ ರಗಳೆಗಳಲ್ಲಿ ಶಿವಭಕ್ತರೇ ಏನು ಅಂದರೆ ಕಥಾನಾಯಕರು. ಅವರು ಒಂದಿಲ್ಲ ಒಂದು ರೀತಿ ಆ ಶಿವನ ಗುಪ್ತ ಭಕ್ತಿಯನ್ನು ಮಾಡ್ತಾ ಇರುವಂಥವ್ರು. ಆ ಭಕ್ತರ ಗುಪ್ತ ಭಕ್ತಿಯನ್ನು ಇಡೀ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಶಿವನು ಆಯಾ ಕಾಲಮಾನದಲ್ಲಿ ಮಾರುವೇಷವನ್ನು ಹಾಕಿಕೊಂಡು ಆ ಭಕ್ತರನ್ನ ಪರೀಕ್ಷಿಸುವಂಥ ಒಂದು ಕಥೆಗಳೇ ಏನು ಅಂತಂದರೆ ಆತನ ರಗಳೆಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಆದರೆ ಈತನ ರಗಳೆಗಳು ಮುಖ್ಯವಾಗಿ ಭಕ್ತಿಯನ್ನು ಪ್ರಕಟಗೊಳಿಸುವಂಥ ರಗಳೆಗಳು ಮತ್ತು ಭಕ್ತಿ ಪ್ರಧಾನವಾದಂಥ ರಗಳೆಗಳು ಅಂತ ಹೇಳ್ಬೋದು. ಪ್ರಸ್ತುತ ದೇವನೊಲಿದವನ ಕುಲವೇ ಸತ್ಕುಲಂ. ಭಾರತ ದೇಶದಲ್ಲಿ ಸಾಕಷ್ಟು ನಾವು ಈ ಜಾತಿ ವ್ಯವಸ್ಥೆ, ಧರ್ಮ ಇವನ್ನೆಲ್ಲವನ್ನ ನೋಡ್ತೀವಿ. ಇವತ್ತಿಗೂ ಕೂಡ ಅವು ಪ್ರಸ್ತುತದಲ್ಲಿ ಇವೆ. ಆದರೆ ಒಬ್ಬ ನಿಜವಾದ ಭಕ್ತನಿಗೆ ಯಾವುದೇ ಜಾತಿ ಧರ್ಮ ಅಡ್ಡಿ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ನೋಡಿದರೆ ಹರಿಹರ ಹೇಳುವಂಥದ್ದೇನು ಅಂತಂದರೆ, ಯಾರಿಗೆ ದೇವರು ಒಲಿತಾನೋ ಅವನೇ ನಿಜವಾಗ್ಲೂ ಏನು ಅಂದರೆ ಒಳ್ಳೆ ಕುಲದವನು, ಸತ್ಕುಲದವನು ಅನ್ನುವಂಥದ್ದನ್ನು. ಈ ಕುಲ ಧರ್ಮ ಜಾತಿಗಳನ್ನು ಮನುಷ್ಯರೇ ಮಾಡ್ಕೊಂಡಿರುವಂಥದ್ದು. ಆದರೆ ಆ ದೇವನಿಗೆ ಒಲಿದಂಥವನ ಕುಲ ಏನು ಅಂದರೆ ನಿಜವಾದಂಥ ಶ್ರೇಷ್ಠ ಕುಲ ಅನ್ನುವಂಥ ಒಂದು ಸಂದೇಶವನ್ನು ಮಾದಾರ ಚೆನ್ನಯ್ಯನ ಒಂದು ಕಥೆಯ ಮೂಲಕ ಏನು ಅಂದರೆ ಹರಿಹರ ಇಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾನೆ. ಮಾದಾರ ಚೆನ್ನಯ್ಯನ ರಗಳೆ ಅಥವಾ ದೇವನೊಲಿದವನ ಕುಲವೇ ಸತ್ಕುಲಂ ಅನ್ನುವಂಥ ಈ ರಗಳೆ ಕಾವ್ಯದ ಭಾವಾರ್ಥವನ್ನು ನಾನೇನು ಅಂದರೆ ಹೇಳ್ತಾ ಹೋಗ್ತೀನಿ. ಶಿವನ ಸಜ್ಜೆಯ ಮನೆಯಂತೆ, ಸಜ್ಜೆ ಶಯ್ಯಾಗಾರ ಅಂತ ಹೇಳ್ತೀವಿ ನಾವು, ಸಜ್ಜೆಯ ಮನೆಯಂತೆ ಮೆರೆಯುತ್ತಿದ್ದ ಚೋಳ ದೇಶವು ಶಿವಭಕ್ತರ ಆವಾಸ ಸ್ಥಾನ. ಅಲ್ಲೆಲ್ಲರೂ ಶಿವಭಕ್ತರಿದ್ರು ಅಂತ. ಅಂತಹ ಚೋಳ ದೇಶದಲ್ಲಿ ಕಾಲಕಾಲಕ್ಕೆ ಸರಿಯಾದ ಮಳೆ ಬೆಳೆ ಬಂದು ಅದರಿಂದಾಗಿ ನೆರಳು ತಂಪಿನಿಂದ ಕೂಡಿ ಅಲ್ಲಲ್ಲಿ ಸುಂದರ ಉದ್ಯಾನವನಗಳ ಸೊಬಗಿನಿಂದ ಇದ್ದು ಸುಖ ಸಮೃದ್ಧಿಗಳಿಂದ ಆ ರಾಜ್ಯ ದೇಶ ಕೂಡಿತ್ತು ಅಂತ. ಚೋಳನಾಡಿನಲ್ಲಿ ತುಂಬಿ ಹರಿಯುವ ಕಾವೇರಿ ನದಿಯು ಜೀವಿಗಳ ಪಾಪಗಳನ್ನು ತೊಳೆದು ಸಕಲ ಸಸ್ಯರಾಶಿಗೆ ಸಮೃದ್ಧಿಯನ್ನು ಕೊಟ್ಟು ಹರನ ಭಕ್ತಿರಸದಂತೆ ಭೂಲೋಕದ ಅಮೃತ ವಾರಿದಿಯಂತೆ ಹರಿಯುತ್ತಿತ್ತು. ವಾರಿದಿ ಅಂದರೆ ಸಮುದ್ರ. ಅಂತಹ ದೇಶವನ್ನು ಧರ್ಮಯುಕ್ತವಾಗಿ ಕರಿಕಾಲ ಚೋಳನನ್ನುವಂಥ ಅರಸನು ಆಳ್ವಿಕೆ ಮಾಡ್ತಾ ಇದ್ದ, ಪಾಲಿಸುತ್ತಿದ್ದನು. ಚೋಳ ದೇಶದ ಸುಂದರವಾದಂಥ ರಾಜಧಾನಿಯಲ್ಲಿ ಶಬ್ದದಿಂದ ವರ್ಣಿಸಲು ಅಸಾಧ್ಯವೆಂಬಂತೆ ಮಾದರ ಜಾತಿಯ ಚನ್ನನೆಂಬ ವ್ಯಕ್ತಿ ಶಂಕರನ ಭಕ್ತನೊಬ್ಬ, ಅಂದರೆ ಶಿವನ ಭಕ್ತನಾಗಿದ್ದು ಹೆಸರಿಗೆ ಅನವರ್ಥವಾಗಿ
ಬದುಕುತ್ತಿದ್ದನಲ್ಲದೆ. ಅನ್ವರ್ಥವಾಗಿ ಚನ್ನ ಅಂದರೆ ಸುಂದರ, ಒಳ್ಳೆಯ ಅನ್ನುವಂಥದ್ದು ಅರ್ಥ. ಅದಕ್ಕೆ ಅನ್ವರ್ಥವಾಗಿ ಬದುಕ್ತಾ ಇದ್ದ. ಪರಮ ಭಕ್ತಿಯಿಂದ ಶಿವನನ್ನು ಗುಪ್ತವಾಗಿ ಆರಾಧಿಸ್ತಾ ಇದ್ದ. ಗುಪ್ತವಾಗಿ ಅಂದರೆ ಯಾರಿಗೂ ತಿಳಿಯದ ಹಾಗೆ ಮನಸ್ಸಿನಲ್ಲಿ ಶಿವನನ್ನು ಭಕ್ತಿಯಿಂದ ಆರಾಧಿಸ್ತಾ ಇದ್ದ. ಅದರ ಜೊತೆಯಲ್ಲಿ ಹೊಟ್ಟೆಪಾಡಿಗಾಗಿ ಅರಸನಾದ ಕರಿಕಾಲ ಚೋಳನ ಕುದುರೆಗಳಿಗೆ ಅನುದಿನವೂ ಮೇವನ್ನು ತಂದು ಹಾಕುತ್ತಿದ್ದ. ಕೆಲಸ ಏನು ಮಾಡ್ತಾ ಇದ್ದ ಅಂದರೆ ರಾಜನ ಕುದುರೆಗಳಿಗೆ ಹೋಗಿ ಮೇವನ್ನು ತಂದು ಹಾಕುವಂಥ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ತಪ್ಪದೆ ಶಿವಾರ್ಚನೆಯನ್ನು ಅತಿ ಭಕ್ತಿಯಿಂದ ಆತ ಮಾಡ್ತಾ ಇದ್ದ ಅಂತ. ಅಂತರಂಗದಲ್ಲಿ ಹಿತಕರವಾದ ಭಕ್ತಿ ಇರಿಸಿ ವ್ಯವಹಾರದಲ್ಲಿ ಕುಲದ ಕಸಬನ್ನು ಶ್ರದ್ಧೆಯಿಂದ ಮಾಡಿಕೊಂಡಿದ್ದನು. ಅಂತರಂಗದಲ್ಲಿ ಎಲ್ಲ ಬಂಧನಗಳಿಂದ ಕಳಚಿಕೊಂಡು ಹೊರಗಡೆಯಿಂದ ಜಾತಿಯ ಸೊಗಸನ್ನು ಹೊಂದಿ ಎಳ್ಳಿನಲ್ಲಿ ಸೇರಿಕೊಂಡಿರುವ ಎಣ್ಣೆಯಂತೆ, ಕಟ್ಟಿಗೆಯೊಳಗಿನಲ್ಲಿ ಮರೆಯಾಗಿರುವ ಬೆಂಕಿಯಂತೆ, ನೆಲದೊಳಗೆ ಗುಪ್ತವಾಗಿರುವ ನಿಧಿಯಂತೆ. ನೋಡ್ರಿ, ಎಳ್ಳಲ್ಲಿ ಎಣ್ಣೆಯ ಅಂಶ ಇರ್ತದೆ, ಅರೋದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ಕಟ್ಟಿಗೆಯಲ್ಲಿ ಬೆಂಕಿ ಇರ್ತದೆ, ಆದರೆ ನಮ್ಗದು ಕಾಣಿಸೋಂಗಿಲ್ಲ. ಎರಡನ್ನು ಘರ್ಷಣೆ ಮಾಡಿದಾಗ, ಎರಡು ಕಟ್ಟಿಗೆ ಘರ್ಷಣೆ ಮಾಡಿದಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ, ನಮಗೆ ಹೊರಗಡೆಯಿಂದ ಅದು ಕಾಣೋದಿಲ್ಲ. ಹಾಗೆ ನೆಲದಲ್ಲಿ ಅಡಕವಾಗಿರುವಂಥ ನಿಧಿ ಹಾಗೆ, ಹೊರ ಪ್ರಪಂಚ ತಿಳಿಯದ ಹಾಗೆ ಅಂದರೆ ಬೇರೆಯವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಚನ್ನನು ಲಿಂಗಾರ್ಚನೆಯಲ್ಲಿ ತೊಡಗಿಕೊಂಡಿದ್ದನು. ಅನ್ಯರು ತಿಳಿಯುವಂತೆ ಬಹಿರಂಗವಾಗಿ ಕುಲಕ್ಕೊಪ್ಪುವ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದನು. ಅಂದರೆ ತನ್ನ ಗುಪ್ತ ಭಕ್ತಿ ಯಾರಿಗೂ ಗೊತ್ತಾಗದೇ ರೀತಿ ಸಹಜವಾಗಿ ಎಲ್ಲರಂತೆ ತನ್ನ ಕೆಲಸದಲ್ಲಿ ತೊಡಗ್ತಾ ಇದ್ದ. ಆದರೆ ಅಂತರಂಗದಲ್ಲಿ ಮಾತ್ರ ಶಿವನ ಬಗೆಗೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದ. ಸೂರ್ಯೋದಯ ಕಾಲಕ್ಕೆ ಎದ್ದು ಅರಣ್ಯವನ್ನು ಪ್ರವೇಶಿಸಿ ಒಲವಿನಿಂದ ಪರಿಶುದ್ಧವಾದ ನದಿ ತೀರದ ಮರಳಿನ ದಿಣ್ಣೆಯ ಮೇಲೆ ಚಿಗುರು ಹುಲ್ಲನ್ನು ಹಾಸಿ ದೃಷ್ಟಿ ಮತ್ತು ಮನಸ್ಸನ್ನ ಶಿವನ ಕಡೆಗೆ ಹರಿಸುತ್ತಿದ್ದ. ಆತನ ಬೆಳಗಿನ ಪ್ರತಿನಿತ್ಯದ ಕೆಲಸ ಇದು ಅಂತ. ಶಿವಲಿಂಗವನ್ನ ಯೋಗ್ಯವಾದ ಪೀಠದಲ್ಲಿ ಕುಳ್ಳಿರಿಸಿ ಬಹುಯೋಗ್ಯವಾದ ಪರಿಮಳಯುಕ್ತವಾದ ದುಂಡು ಮಲ್ಲಿಗೆ, ಬಹುದೂರಕ್ಕೆ ಕಂಪನ ಸೂಸುವಂಥ ಸಂಪಿಗೆ ಹೂವಿನಿಂದ, ಮರುಗ, ದವನ, ಪಚ್ಚೆ, ಕೆಂಜಾಜಿ ಹೂಗಳಿಂದ, ಜೊತೆಗೆ ಸುರಗಿ, ಸುರಹೊನ್ನೆ, ಕೆಂಪು ಕಣಗಿಲೆ, ಹೊಂಗೆ ಮೊದಲಾದ ಹೂಗಳಿಂದ ಅಲಂಕರಿಸಿ ಶುದ್ಧ ಭಕ್ತಿಯಿಂದ ಲಿಂಗಾರ್ಚನೆಯನ್ನು ಮಾಡ್ತಾ ಇದ್ದ. ಆ ಬಳಿಕ ಬಂದು ಎಂದಿನಂತೆ ಹುಲ್ಲನ್ನು ಕೊಯ್ದು ಎತ್ತಿನ ಬೆನ್ನಿನ ಮೇಲೆ ಹೇರಿ ಅರಸನ ಕುದುರೆಯ ಲಾಯದ ಕಡೆಗೆ ಹೋಗುವಾಗಲೂ ಕೂಡ ಕಳೆದು ಹೋದ ಶಿವಪೂಜೆಯ ಕ್ಷಣಗಳನ್ನು, ಅಂದರೆ ತಾನು ಪೂಜೆ ಮಾಡಿದಂಥ ರೀತಿಯನ್ನು ನೆನೆಸ್ತಾ ಮನಸ್ಸಿನಲ್ಲಿ ಮೆಲುಕು ಹಾಕುತ್ತಿರುತ್ತಾನೆ. ಅಂದರೆ ಅವಾಗಲೂ ಕೂಡ ಶಿವಧ್ಯಾನವನ್ನೇ ಮಾಡ್ತಾ ಇದ್ದ ಹೊರತು ಆತನ ಗಮನ ಬೇರೆ ಕಡೆಗೆ ಹೋಗ್ತಾ ಇರಲಿಲ್ಲ ಅಂತ. ಚೋಳನ ಅಶ್ವಲಾಯದ ಮುಂದೆ ತನ್ನ ಜೊತೆ ಇತರೆ ಕೆಲಸಗಾರರಂತೆ ಹುಲ್ಲನ್ನು ತಂದು ಹಾಕಿ ಬಳಲಿ ತನ್ನ ಮನೆಗೆ ಬಂದು ಕುಳಿತುಕೊಂಡಾಗ ಮನಸ್ಸು ಶಿವಲಿಂಗದೆಡೆಗೆ ಹರಿಯುತ್ತದೆ. ಆವಾಗಲೂ ಕೂಡ ಮನೆಗೆ ಬಂದ ತಕ್ಷಣ ಆದರೂ ಆಯ್ತಪ್ಪ ವಿಶ್ರಾಂತಿ ಅನ್ನೋ ಹಾಗಿಲ್ಲ, ಅವಾಗಲೂ ಶಿವನ ಧ್ಯಾನದಲ್ಲೇ ನಿರತನಾಗ್ತಾ ಇದ್ದ. ಆಗ ಅವನ ಹೆಂಡತಿ ಇದ್ದ ಗಂಜಿಯನ್ನ ಹಿಡಿದುಕೊಂಡು ಹರಪ್ರಸಾದವೆಂದು ಗಂಡನಿಗೆ ಕೊಡುತ್ತಾಳೆ. ಆತನೇನು ಶ್ರೀಮಂತ ಅಲ್ಲ, ಬಡವ. ಪ್ರತಿನಿತ್ಯ ಅಂಬಲಿನೋ ಗಂಜೆಯನ್ನೋ ಕುಡಿತಾ ಇದ್ದಂಥವ್ರು. ಚನ್ನನು ಸಂತೋಷದಿಂದ ಅದನ್ನು ಸ್ವೀಕರಿಸಿ ಸುಖವನ್ನು ಹೊಂದಿ ಬದುಕುತ್ತಿರುತ್ತಾನೆ. ಆ ಗಂಜಿಯನ್ನೇ ಹರನ ಪ್ರಸಾದ ಅಂತ ಸ್ವೀಕರಿಸಿ ಅತ್ಯಂತ ಸುಖದಿಂದ ಆತ ಏನಾದರೂ ಬಾಳ್ವೆಯನ್ನ ಮಾಡ್ತಾ ಇದ್ದ ಅಂತ. ಎಷ್ಟೋ ಸಾರಿ ನಮ್ಗೆಲ್ಲವಿದ್ರೂ ಕೂಡ ನಮ್ಮ ಬಳಿ ಅದಿಲ್ಲ ಇದಿಲ್ಲ ಅನ್ನುವಂಥ ಕೊರತೆಯನ್ನು ನಾವು ಹೇಳ್ತಾ ಇರ್ತೀವಿ. ಆದರೆ ಇದ್ದುದರಲ್ಲೇ ಇರೋದನ್ನ ಸಂತೋಷದಿಂದ ಸ್ವೀಕರಿಸಿ ಆತ ಬದುಕ್ತಾ ಇದ್ದ. ಈ ರೀತಿ ಭೂಲೋಕದಲ್ಲಿ 60 ವರ್ಷಗಳ ಕಾಲ ಶಿವಪೂಜೆ ಗುಪ್ತವಾಗಿ ಅತ್ಯುತ್ಸಾಹದಿಂದ ನಡೆಯುತ್ತಿತ್ತು. ಅಂದರೆ ಸುಮಾರು 60 ವರ್ಷಗಳ ಕಾಲ ಇದೇ ಪ್ರಥಾನ ಆತ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದ ಅಂತ. ಹರನು ಚನ್ನನ ಆರಾಧನೆಗೆ ಮೆಚ್ಚಿ ಮುಂದೆ ಭೂಮಿಯಲ್ಲಿ ತನ್ನ ಭಕ್ತನೆಂದು ಪ್ರಸಿದ್ಧವನ್ನ ಹೊಂದುವನೆಂದು ಭಾವಿಸುತ್ತಾ ಸಂತಸ ಪಡುತ್ತಾನೆ. ಈತನ ಭಕ್ತಿಯನ್ನು ನೋಡಿ ಶಿವನು ಕೂಡ ಮೆಚ್ಚಿದ ಅಂತ. ಹೀಗಿರಲು ಒಂದು ದಿನ ಚನ್ನನು ಹೊಲವನ್ನ ಹೊಕ್ಕು ಶಿವಲಿಂಗ ಪೂಜೆಯನ್ನು ಮಾಡಿ ಸಂತೋಷದಿಂದ ಮುಂದುವರೆದು ಹುಲ್ಲು ಕೊಯ್ದು ತನ್ನ ಎತ್ತಿನ ಮೇಲೆ ಹೇರಿಕೊಂಡು ಅದರಿಂದ ಬೇಗನೆ ನಡೆಸುತ್ತಾ ಕುದುರೆಗಳಿಗೆ ಮೇವನ್ನು ತಂದಿಕ್ಕಿ ಸಂತಸದಿಂದ ಹರನನ್ನು ಮನವನ್ನು ನಾಟಿರಲು ಸಾಕ್ಷಾತ್ ಶಿವನೇ
ಚನ್ನನ ಮನೆಗೆ ಬರುತ್ತಾನೆ. ಮೊದಲೇ ಹೇಳಿದ ಹಾಗೆ ಆತನ ಭಕ್ತಿಯನ್ನು ಇಡೀ ಜಗತ್ತಿಗೆ ಪ್ರಕಟಿಸಬೇಕು ಅಂತ ಸಾಕ್ಷಾತ್ ಶಿವನೇ ಆತನ ಮನೆಗೆ ಬಂದ. ಚನ್ನನು ಶಿವನನ್ನ ನೆನೆಯುತ್ತಿರಲು ಆತನ ಮಡದಿ ಮೆಲ್ಲನೆ ಅಂಬಲಿಯನ್ನ ತಂದಿಟ್ಟಳು. ಪ್ರತಿನಿತ್ಯದಂತೆ ಆತ ತನ್ನ ಕೆಲಸ ಮುಗಿಸ್ಕೊಂಡು ಬಂದಾದ್ಮೇಲೆ ಆಕೆ ಅಂಬಲಿಯನ್ನ ತೆಗೆದುಕೊಂಡು ಬಂದ್ಲು. ಮಾವಿನ ಹಣ್ಣನ್ನು ಮೀರುವ ಮಾಧುರ್ಯವುಳ್ಳ ಅಂಬಲಿಯು ಶಿವಲಿಂಗವನ್ನು ಸ್ಪರ್ಶಿಸಲು ಅದು ಅಮೃತದ ಕಡು ಸವಿಯ ನೂರ್ಮಡಿ ರುಚಿಯಾಗಿರಲು ಹರನಿಗೆ ಮೊದಲು ನೈವೇದ್ಯಕ್ಕೆ ಇಟ್ಟು ನಂತರ ಆತ ಸ್ವೀಕರಿಸ್ತಿದ್ದ. ಹೀಗಾಗಿ ಆ ಅಂಬಲಿಯ ರುಚಿ ಮಾವಿನ ಹಣ್ಣಿನ ರಸದ ರುಚಿಗಿಂತ 100 ಪಟ್ಟು ಹೆಚ್ಚು ರುಚಿಯಾಗಿತ್ತು ಅಂತ. ಸವಿದು ಸವಿದು ದಣಿವರಿಯದೆ ಗುರುಮೂರ್ತಿ ಶಿವನು ಅಂಬಲಿಯನ್ನುಂಡನು. ಎಷ್ಟೇ ಕುಡಿದ್ರೂ ಅಂಬಲಿ ಆತನಿಗೆ ಇನ್ನಷ್ಟು ರುಚಿಯನ್ನೇ ಕೊಡ್ತಾ ಇತ್ತು ಅಂತ. ಕಣಕಣವನ್ನು ಚಪ್ಪರಿಸಿ ಚನ್ನನ ಜೊತೆಯಾಗಿ ಸ್ವರ್ಗ ಭೂಲೋಕಗಳಲ್ಲಿ ಅಪೂರ್ವವೆಂಬ ತೆರನಾಗಿರಲು, ಈ ರೀತಿ ಭೂಮಿ ಮತ್ತು ಸ್ವರ್ಗವೇ ಒಂದಾದ ರೀತಿಯಲ್ಲಿ ಶಿವ ಆ ಅಂಬಲಿಯನ್ನ ಬಹಳಷ್ಟು ಪ್ರೀತಿಯಿಂದ ಏನಾದ್ರು ಸ್ವೀಕಾರ ಮಾಡ್ತಾ ಇದ್ದ. ಈ ಕಡೆಗೆ ಚೋಳರಾಜನು ನಿತ್ಯಾನುಷ್ಠಾನಕ್ಕೆಂದು ಬಂದು ಶಿವಾಲಯವನ್ನ ಪ್ರವೇಶಿಸಿ ಕೈ ಮುಗಿದು ನಿಂತುಕೊಳ್ಳುತ್ತಾನೆ. ಶಿವನಿಗೆ ದಿವ್ಯವಾದ ದೇವಾನ್ನವನ್ನ ಅಮೃತಾನ್ನವನ್ನ ಉಣಲೆಂದು ಬಡಿಸುತ್ತಾನೆ. ಕರಿಕಾಲ ಚೋಳನೂ ಒಬ್ಬ ಶ್ರೇಷ್ಠ ಶಿವಭಕ್ತನೇ. ಪ್ರತಿನಿತ್ಯ ಆತನೂ ಕೂಡ ಶಿವನಿಗೆ ಏನು ಅಂದರೆ ಅನೇಕ ಮೃಷ್ಟಾನ್ನ ಭೋಜನಗಳನ್ನ ಉಣಬಡಿಸಲು ನೈವೇದ್ಯಕ್ಕೆ ಇಡ್ತಾ ಇರ್ತಾನೆ. ಹಾಗೆ ಯಾವತ್ತೂ ಕೂಡ ಮಾಡ್ತಾನೆ. ಸತ್ಕರಿಸುತ್ತಾ ಸಾಲು ಸಾಲಾಗಿ ಸವಿಯೊಡಗೂಡಿದ ಬಗೆ ಬಗೆಯ ವ್ಯಂಜನಗಳನ್ನು ಬಡಿಸುತ್ತಾನೆ. ಆ ನೈವೇದ್ಯಕ್ಕೋಸ್ಕರ ಪ್ರತಿನಿತ್ಯ ಶಿವ ಆತನಲ್ಲಿ ಬಂದು ಊಟ ಮಾಡಿ ಹೋಗ್ತಾ ಇದ್ದ. ಹೀಗಾಗಿ ಬಹಳಷ್ಟು ಬಗೆ ಬಗೆಯ ಪದಾರ್ಥ ವ್ಯಂಜನಗಳನ್ನ ಆತ ಅಲ್ಲಿ ಬಡಿಸ್ತಾ ಇದ್ದ. ಹರಿಹರ ಅವುಗಳನ್ನ ವರ್ಣಿಸ್ತಾನೆ ಏನಿತ್ತು ಅನ್ನೋದನ್ನ. ಹಪ್ಪಳ, ಕೆನೆವಾಲ ಪಾತ್ರೆಗಳನ್ನ, ತುಪ್ಪ, ಕೆನೆಯುಕ್ತ ಮೊಸರು, ಸಕ್ಕರೆ ಇವುಗಳನ್ನೆಲ್ಲ ಆತ ಸಾಲಾಗಿ ಬಡಿಸಿಟ್ಟು ಹೊರ ಬರ್ತಾನೆ. ಹರನು ಉಣ್ಣಲಿ ಎಂದು ಪರದೆಯನ್ನ ಮುಚ್ಚಿ ಶಿವನೇ ಸ್ವೀಕರಿಸೆಂದು ಸಂತೋಷದಿಂದ ನಮಸ್ಕರಿಸ್ತಾನೆ. ಬೇರೆ ಬೇರೆ ಮೃಷ್ಟಾನ್ನ ಭೋಜನಗಳನ್ನ ಬಡಿಸಿ ಶಿವ ಬಂದು ಉಣ್ಲಿ ಅಂತ ಆ ಒಂದು ಪರದೆಯನ್ನ ಮುಚ್ಚಿ ನಮಸ್ಕರಿಸ್ತಾನೆ. ಸ್ವಲ್ಪ ಕ್ಷಣದ ನಂತರ ಶಿವನು ಏನನ್ನೂ ಸ್ವೀಕರಿಸದೆ, ಮುಟ್ಟದೆ, ಗಮನಿಸದೆ, ವಾಸನೆಯನ್ನೂ ನೋಡದೆ, ಲೆಕ್ಕಕ್ಕೆ ತರದೆ ಸುಮ್ಮನೆ ಕುಳಿತುಕೊಂಡಿರಲು ಕೂಡಲೇ ಚೋಳನು ಪರದೆಯನ್ನು ಸರಿಸಿ ನೋಡಲು. ಶಿವ ಯಾವುದೇ ಪದಾರ್ಥಗಳನ್ನು ಕೂಡ ಮುಟ್ಟಿರಲಿಲ್ಲ, ಮುಟ್ಟೋದಲ್ಲ ಅದರ ವಾಸನೆ ಕೂಡ ನೋಡಿರಲಿಲ್ಲ ಅಂತ. ಇದು ಆತನಿಗೆ ಅನುಮಾನ ಬಂದು ಆತ ಪರದೆಯನ್ನು ಸರಿಸಿ ನೋಡ್ತಾನೆ. ನೋಡಿ ಹೇಳ್ತಾನೆ, ಅಯ್ಯೋ ಕೆಡಕಾಯಿತು ಎನ್ನಲು. ಪ್ರತಿನಿತ್ಯ ಬಂದು ಭೋಜನ ಮಾಡ್ತಿದ್ದಂಥ ಶಿವ ಇವತ್ತು ಬರಲಿಲ್ಲ ಅಂದರೆ ನನಗೇನೋ ಕೆಟ್ಟದಾಗ್ಬೋದು ಅಂತ ಮುಂದುವರೆದು ಖಡ್ಗವನ ತೆಗೆದು ಕೊರಳನ್ನೇ ಹೊಡೆದು ಕೆಡವಲು ತೊಡಗುತ್ತಾನೆ. ಹಾಗಾದರೆ ತನ್ನನ್ನೇ ತಾನು ಕೊಲ್ಕೋಬೇಕು ಅಂತ ತನ್ನ ಸೊಂಟದಲ್ಲಿರುವಂಥ ಕತ್ತಿಯನ್ನು ತಗೊಂಡು ಖಡ್ಗವನ್ನು ತಗೊಂಡು ಕೊರಳನ್ನ ಹೊಡ್ಕೋಬೇಕು ಅಂತ ಆತ ನಿರ್ಧರಿಸ್ತಾನೆ. ಇದನ್ನು ಕಂಡ ಶಂಕರನು, ಅಯ್ಯೋ ವಿವೇಚನೆ ಇಲ್ಲದೆ ಹೇಗೆ ಮಾಡಬಹುದೇ? ನಿಮ್ಮ ಅರಸೊತ್ತಿಗೆಯನ್ನ ನನ್ನಲ್ಲಿ ಹೇರುವಿರೆ. ನೋಡಯ್ಯ ಚೋಳ, ನಿನಗೆ ಸ್ವಲ್ಪವೂ ತಾಳ್ಮೆ ಇಲ್ಲ. ರಾಜನಿಗೆ ಶಂಕರ ಬುದ್ಧಿ ಹೇಳ್ತಾನೆ, ಯಾಕೆಷ್ಟು ವಿವೇಚನೆ ಇಲ್ಲದೆ ಇರೋ ಹಾಗೆ ಮಾಡ್ತಿದ್ಯಾ? ನಿಂಗೆ ತಾಳ್ಮೆನೇ ಇಲ್ಲ. ನೀನು ಅರಸ ಅನ್ನುವಂಥದ್ದು ಅಬ್ಬಾಳಿಕೆ ನನ್ನ ಮೇಲೆ ಹೇರಬೇಡ ಅಂತ. ಇಂದು ಆ ಚನ್ನನ ಒಡನೆ ಉಂಡೆನಾದ್ದರಿಂದ ನನಗೆ ಹಸಿವಿಲ್ಲ. ಆ ಅಂಬಲಿಯ ರುಚಿಯನ್ನ ಏನೆಂದು ಹೊಗಳಲಿ? ಅದು ಅರಸರಿಗೂ ದುರ್ಲಭ ಎನ್ನುತ್ತಾ ಮರಳಿ ಶಿವಲಿಂಗವನ್ನ ಪ್ರವೇಶಿಸುತ್ತಾನೆ. ಯಾಕೇನು ಊಟವನ್ನು ಮುಟ್ಟಿಲ್ಲ ಅನ್ನೋದಕ್ಕೆ ಶಿವ ಕಾರಣ ಹೇಳ್ತಾನೆ. ಇವತ್ತು ಚನ್ನನೊಂದಿಗೆ ಅಂಬಲಿ ಕುಡದೆ ನಂಗೆ ಸಾಕಷ್ಟು ಹೊಟ್ಟೆ ತುಂಬ ಹೋಗಿರುವಂಥದ್ದು, ಹೀಗಾಗಿ ನನಗೆ ಇವತ್ತು ಹಸಿವಿಲ್ಲ ಅಂತ ಶಿವಲಿಂಗದಲ್ಲಿ ಮತ್ತೆ ಆತ ಹೋಗುವಂಥದ್ದು. ಚೋಳನು ವಿಸ್ಮಯಕ್ಕೊಳಗಾಗಿ ಚಿಂತೆಯಲ್ಲಿ ಮುಳುಗಿ ನೀಲಕಂಠನು ಈ ಥರ ಸ್ವಲ್ಪವೂ ಹೊಟ್ಟೆಯಲ್ಲಿ ಎಡೆಯಿಲ್ಲದಂತೆ ಉಣ್ಣುವುದೇ ಎಂದು ಹೊಟ್ಟೆ ಕಿಚ್ಚು ಪಡುತ್ತಾನೆ. ಇಷ್ಟೆಲ್ಲ ಮೃಷ್ಟಾನ್ನಗಳನ್ನು ನಾನು ಇಟ್ಟರೂ ಕೂಡ ಶಿವ ಆ ಅಂಬಲಿಯನ್ನು ಕುಡಿದು ಬಂದನಲ್ಲ, ಇದು ಹೇಗೆ ಸಾಧ್ಯ ಅಂತ ವಿಸ್ಮಯಕ್ಕೊಳಗಾಗ್ತಾನೆ. ಹಾಗೆ ಚಿಂತಿತನಾಗ್ತಾನೆ. ಒಂದು ಸ್ವಲ್ಪ ಹೊಟ್ಟೆಯಲ್ಲಿ ಜಾಗ ಇಲ್ಲದೆ ಆತ ಹೇಗೆ ಊಟವನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಆತ ಅಲ್ಲಿ ಬಳಲುವಂಥದ್ದು.
ಸರ್ವಶ್ರೇಷ್ಠನಾದ ಹರನಿಗೆ ಉಣಲಿತ್ತ ಶರಣಶ್ರೇಷ್ಠನನ್ನ ನೋಡುತ್ತೇನೆ. ಸಂತೋಷದಿಂದ ನಾನವನ ಕಾರುಣ್ಯವನ್ನು ಧರಿಸಿಕೊಳ್ಳುತ್ತೇನೆ ಎಂದುಕೊಳ್ಳುತ್ತಾ. ಹಾಗಾದರೆ ಶಿವನೊಂದಿಗೆ ಊಟ ಮಾಡಿದಂಥ ಆ ವ್ಯಕ್ತಿ ಯಾರು ಅಂತ ನೋಡಬೇಕು ಅಂತ ರಾಜನಿಗನಿಸ್ತು. ನಡೆದು ಅಭ್ಯಾಸವೇ ಇರದ ಸುಖ ಸಂಪತ್ತಿಗೆಯಲ್ಲಿದ್ದ ಚೋಳನು ಎಡಬಲದಲ್ಲಿ ಕಿರೀಟಪತಿಗಳಾದ ಮಂತ್ರಿ ಮಾಂಡಿಕರರೊಡನೆ ನಡೆದುಕೊಂಡೇ ಬರುತ್ತಾನೆ. ರಾಜ ಆತ ಎಂದು ನೆಲಕ್ಕೆ ಕಾಲಿಡದೇ ಇರುವಂಥವನು, ಆದರೆ ಚನ್ನನನ್ನು ನೋಡಬೇಕು ಅನ್ನುವಂಥ ಆಸೆಯಿಂದ ಮಂತ್ರಿ ಮಾಂಡಲಿಕರೊಡನೆ ನಡೆದುಕೊಂಡೇ ಆತ ಏನು ಅಂದರೆ ಅಲ್ಲಿ ಬರುವಂಥದ್ದು. ಮನದ ವ್ಯಾಕುಲತೆಯ ಅಧಿಕದಿಂದ ಪುರಹರನಿಗೆ ಉಣ್ಣುವುದಕ್ಕೆ ಇಕ್ಕಿದ ಚನ್ನನನ್ನ ತೋರಿರಿ, ಗುರುಲಿಂಗದೊಡನೆ ಉಂಡ ಚನ್ನನನ್ನ ತೋರಿರಿ ಎಂದು ಕೂಗುತ್ತಾ ದಿಕ್ಕು ದಿಕ್ಕುಗಳಿಗೂ ಅವನನ್ನು ಹುಡುಕಲೆಂದು ಭಟರನ್ನು ಕಳಿಸುತ್ತಾ ಕೊನೆಗೆ ಚನ್ನನಿರುವ ಗುಡಿಸಲ ಬಳಿ ಬರುತ್ತಾನೆ. ಚನ್ನನು ಮನೆಯೊಳಗಿದ್ದಾನೆಂದು ತಿಳಿಯುತ್ತಾನೆ. ಎಲ್ಲ ಭಟರನ್ನೂ ಕಳಿಸ್ತಾನೆ, ಹಾಗೆ ತಾನು ಕೂಡ ಹುಡ್ಕೊಂಡು ಬರ್ತಾನೆ. ಕೊನೆಗೆ ಚನ್ನನ ಮನೆಗೆ ಆ ಕರಿಕಾಲ ಚೋಳ ಬರ್ತಾನೆ. ಅರಸನ ಬರುವಿಕೆಯನ್ನರಿತ ಚನ್ನನನ್ನು ಒಳಗೆ ಮರಗುತ್ತಾ, ಯಾಕೆ ಮರಗ್ತಾ ಇದ್ದಾನೆ? ಭಯ. ರಾಜ ಹುಡ್ಕೊಂಡು ಬರ್ತಾ ಇದ್ದಾನೆ, ನನ್ನಿಂದ ಅಪರಾಧ ಆಯಿತು ಅಂತ ಆತನಿಗೆ ಭಯ. ಏನು ನಡೆಯುತ್ತಿದೆ ಎಂದು ಅರಿಯದೆ ಬೇಸರಿಸುತ್ತಾ ಇರುತ್ತಾನೆ. ರಾಜ ಯಾಕೆ ನಮ್ಮನೆಗೆ ಬಂದ, ನನ್ನಿಂದೇನು ಅಪರಾಧ ಆಯಿತು ಅಂತ ಆತನಿಗೆ ಬೇಸರ ಆಯಿತು. ಅರಮನೆಯ ಭಟರು ಯಾಕಾಗಿ ನನ್ನನ್ನು ಅರಸುತ್ತಾ ಬಂದರೋ, ನನ್ನ ಇರುವನ್ನ ಯಾಕಾಗಿ ಅರಸನಿಗೆ ತಿಳಿಸಿದರೋ, ರಾಜಭಟರು ತನ್ನ ಮನೆಗೆ ಯಾಕಾಗಿ ಬಂದರೋ ಎಂದೆಲ್ಲ ವೆಚ್ಚಿಸುತ್ತಾನೆ. ಯಾಕೆ ಇವರೆಲ್ಲ ಬಂದಿರ್ಬೋದು, ರಾಜ ಯಾಕೆ ನನ್ನ ಹುಡುಕ್ತಾ ಇರ್ಬೋದು ಅನ್ನೋಂಥ 108 ಪ್ರಶ್ನೆಗಳು ಆತನ ಮನಸ್ಸಿನಲ್ಲಿ ಬಂತು. ಭಕ್ತನೆಂದು ಯಾರೂ ತಿಳಿಯದಿದ್ದರೂ ನಾನು ಚೆನ್ನಾಗಿ ಬದುಕುತ್ತಿದ್ದೆ. ನಾನು ಶಿವಭಕ್ತನೆಂದು ಪ್ರಸಿದ್ಧಿ ಪಡೆದನೆಂದಾದರೆ ಮುಂದೆ ಬದುಕುವ ಬಗೆ ಹೇಗೆ ಎನ್ನುತ್ತಾ ಚಿಂತಿಸುತ್ತಾನೆ. ಎಷ್ಟೋ ಸರಿ ತಾವು ಪ್ರಸಿದ್ಧರಾಗಬೇಕಂತ ಜನ ಏನೆಲ್ಲ ಮಾಡ್ತಾ ಇರ್ತಾರೆ, ಆದರೆ ನಾನು ಎಲ್ಲಿ ಪ್ರಸಿದ್ಧಿಯನ್ನು ಪಡೆದ್ಬಿಟ್ರೆ ನನ್ನ ಬದುಕು ಹೇಗಾಗ್ಬೋದು ಅಂತ ಇಲ್ಲಿ ಚೆನ್ನಾಗಿ ಕೊರಗ್ತಾ ಇರುವಂಥದ್ದು. ಸತ್ಯನಿಧಿಯು ಸಮ್ಯಕ್ ಜ್ಞಾನಿಯೂ ಆದ ಕರಿಕಾಲ ಚೋಳನು ತನ್ನ ಪರಿವಾರದೊಡಗೂಡಿ ಚನ್ನನ ಮನೆಗೆ ಪ್ರದಕ್ಷಿಣೆ ಬರುತ್ತಾ ಕೈ ಮುಗಿಯುತ್ತಾ ಅತಿ ಭಕ್ತಿಯಿಂದ ಬರುತ್ತಿದ್ದನು. ರಾಜನಾದರೂ ಒಂದಿಷ್ಟು ಗರ್ವ ಇಲ್ಲ. ಚನ್ನನ ಮನೆಗೆ 3 ಪ್ರದಕ್ಷಿಣೆ ನಮಸ್ಕರಿಸುವಂಥದ್ದನ್ನ ನೋಡ್ರಿ, ಆತನ ಮನೆಯನ್ನೇ ಪ್ರದಕ್ಷಿಣೆ ಹಾಕುವಂಥದ್ದು. ಇನ್ನು ಚನ್ನನಿಗೆ ಎಷ್ಟರ ಮಟ್ಟಿಗೆ ಗೌರವ ಸಿಗ್ಬಹುದು ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡಬಹುದು. ಅಂದ್ರೆ ಶಿವನೇ ಸ್ವತಃ ಬಂದು ಊಟ ಮಾಡಿದಂಥ ಆತನ ಮನೆ ಎಷ್ಟು ಪವಿತ್ರ ಅನ್ನೋದನ್ನ ಕವಿ ಇಲ್ಲಿ ವರ್ಣಿಸುವಂಥದ್ದು. ಚೋಳರಾಜನು ಬೇಗ ಬೇಗನೆ ನಡೆತಂದು ಗಣಪದವಿಗೆ ಅರ್ಹನಾದ ಚನ್ನನಿಗೆ ಪ್ರದಕ್ಷಿಣೆಗೆ ಬಂದು ಉದ್ದಂಡ ನಮಸ್ಕಾರವನ್ನು ಮಾಡುತ್ತಾನೆ. ಮನೆ ಅಷ್ಟೇ ಅಲ್ಲ, ಸ್ವತಃ ಚನ್ನನಿಗೆ ಪ್ರದಕ್ಷಿಣೆಯನ್ನು ಹಾಕಿ ಆತನ ಕಾಲುಗಳಿಗೆ ನಮಸ್ಕಾರವನ್ನ ಮಾಡ್ತಾನೆ. ಕರಿಕಾಲ ಚೋಳನ ಫಳಫಳನೆ ಹೊಳೆಯುವ ಕಿರೀಟದ ಮಣೆಕಾಂತಿಗಳಿಂದ ಚನ್ನನ ಪಾದ ಮತ್ತು ಭೂಮಿ ಕಂಗೊಳಿಸುತ್ತಾ ತೊಡಗುತ್ತದೆ. ಸಹಜವಾಗಿ ರಾಜನ ಕಿರೀಟ ಎಲ್ಲೂ ನಾವು ನೆಲಕ್ಕೆ ಇಡುವಂಥದ್ದಿಲ್ಲ, ಆದರೆ ಸ್ವತಃ ರಾಜನ ಕಿರೀಟ ಅಷ್ಟೇ ಅಲ್ಲ, ಆತನ ತಲೆನೂ ಕೂಡ ಆ ಶ್ರೇಷ್ಠ ಭಕ್ತನಿಗೆ ಬಾಗಿದೆ ಅಂತ. ಇದು ಆತನ ಆ ಮುತ್ತು ರತ್ನಗಳಿಂದ ಕೂಡಿದಂಥ ಕಿರೀಟದ ಪ್ರಕಾಶ ಎಲ್ಲ ಕಡೆನೂ ಕೂಡ ಏನು ಅಂದ್ರೆ ಹರಡಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಚೋಳನ ದಣಿವು ಉಂಟಾಗುವಷ್ಟು ಸಾರಿ ಚನ್ನನ ಪಾದಧೂಳನ್ನ ತನ್ನ ಕಣ್ಣಿಗೊತ್ತುತ್ತಾ ಸಂತೋಷಿಸುತ್ತಾನೆ. ನೋಡಿ, ನಾವು ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಕೆಟ್ಟದ್ದನ್ನೇ ಯೋಚನೆ ಮಾಡಿ ಹೊಟ್ಟೆ ಕಿಚ್ಚುಪಡ್ತಿರ್ತೀವಿ, ಆದರೆ ಸ್ವತಃ ರಾಜ ಆ ಚನ್ನನ ಪಾದದ ಧೂಳನ್ನ ತನ್ನ ಹಣೆಗೆ ಹಚ್ಚಿಕೊಂಡು ಪಾವನಾಗುವಂಥದ್ದು, ಸಂತೋಷ ಪಡ್ತಿರುವಂಥದ್ದು. ಚನ್ನನ ಪಾದಗಳನ್ನು ಬಲವಾಗಿ ಹಿಡಿದು ಬಿಡದೆ ಹೆಣಗಾಡುತ್ತಿರಲು ಚನ್ನಯ್ಯನು, ಏನಯ್ಯ ಚೋಳರಾಜ, ನೀನು ಹೀಗೆ ಮಾಡಬಹುದೇ? ನನ್ನ ಕುಲವನ್ನು ನೋಡದೆ ನನ್ನಲ್ಲಿಗೆ ಬರಬಹುದೇ? ಚನ್ನನಿಗೆ ಇದೆಲ್ಲ ಇರುಸು ಮುರುಸನ್ನು ಉಂಟು ಮಾಡ್ತಿರುವಂಥದ್ದು ಅಂತ. ರಾಜ ಯಾಕೆ ನನ್ನ ಕಾಲನ್ನ ಹಿಡಿಬೇಕು? ನಾನು ಕುಲದಲ್ಲಿ ಆತನಿಗಿಂತ ಕಡಿಮೆ, ನೀನು ಈ ರೀತಿ ಮಾಡಬಹುದಾ ಅಂತ ರಾಜನಿಗೆ ಪ್ರಶ್ನೆ ಮಾಡ್ತಾನೆ. ನನ್ನ ಜಾತಿಯನ್ನರಿಯದೆ ಹೀಗೆ ಮಾಡಬಹುದೇ ಎಂದು ಕೇಳುತ್ತಾನೆ. ನನ್ನ ಜಾತಿ ಯಾವುದು ಅಂತ ಗೊತ್ತಿಲ್ಲದೆ ನೀನು ಈ ರೀತಿ ನನ್ನ ಕಾಲು ಬೀಳಬಾರ್ದು ಅಂತ. ಚನ್ನಯ್ಯನು ಹೀಗೆನಲು ಅದಕ್ಕೆ ರಾಜ ಹೇಳ್ತಾನೆ, ದೇವನು ಯಾರಿಗೊಲಿದನೋ ಅವನ ಕುಲವೇ ಸತ್ಕುಲ, ಅತ್ಯಂತ ಉತ್ತಮ ಕುಲ, ಘನಮಹಿಮ ಪರಿಶುದ್ಧವಾದವನು. ಇಲ್ಲಿ ಯಾರಿಗೆ ಭಕ್ತ ಅನ್ನೋಂಥವನಿಗೆ ಯಾವುದೇ ಜಾತಿ ಇಲ್ಲ ಅಂತ. ನಿಜವಾದ ಭಕ್ತ ಯಾರಿರ್ತಾನಲ್ಲ ಅವನೇ ನಿಜವಾಗ್ಲೂ ಶ್ರೇಷ್ಠ ಕುಲದವನು ಅನ್ನುವಂಥದ್ದನ್ನ ಕವಿ ಹರಿಹರ ಈ ಪದ್ಯದ ಮೂಲಕ ಏನು ಸಂದೇಶ ಕೊಡುವಂಥದ್ದು ಅಂತ. ಅದಕ್ಕೆ ರಾಜ ಕರಿಕಾಲ ಹೇಳ್ತಾನೆ, ಯಾರಿಗೆ ದೇವರು ಒಲಿತಾನೋ ಅವನ ಕುಲವೇ ನಿಜವಾಗ್ಲೂ ಶ್ರೇಷ್ಠವಾದಂಥ ಕುಲ, ಆತನ ನಿಜವಾಗ್ಲೂ ಪರಿಶುದ್ಧವಾದಂಥವನು ಅಂತ. ಶಿವನೊಡನೆ ಉಂಡ ನಿಮ್ಮ ಜಾತಿಗೆ ನಾನು ಸರಿ ಸಮಾನನಲ್ಲ.
ದೇವ್ರ ಜೊತೆ ಕುತ್ಕೊಂಡು ಊಟ ಮಾಡೋದು ಅಂದ್ರೆ ಸಾಮಾನ್ಯವಾದಂಥ ವಿಷಯ ಅಲ್ಲ. ನಾವು ಯಾರಾದರೂ VIP ಗಳನ್ನ ನೋಡಿದಾಗ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಮುಗಿ ಬೀಳ್ತಿರ್ತೀವಿ. ಅಂಥದ್ರಲ್ಲಿ ಸ್ವತಃ ದೇವರು ಆ ಚನ್ನನೊಂದಿಗೆ ಊಟ ಮಾಡಿರುವಂಥ ಸಂದರ್ಭವನ್ನ ನೆನೆಸಿಕೊಂಡ್ರೆ ಎಂಥ ಖುಷಿ ಆಗುವಂಥದ್ದು. ಆದ್ರಿಂದ ರಾಜ ಹೇಳ್ತಾನೆ, ನಿನಗೆ ನಾನು ಸರಿ ಸಮಾನ ಅಲ್ಲ ಅಂತ. ಸರ್ವಜ್ಞನಾದ ನಿನ್ನ ಚಪ್ಪಲಿಗೂ ನಾನು ಸಮಾನನಲ್ಲ. ನೋಡ್ರಿ ರಾಜ ಎಷ್ಟು ಹೇಳ್ತಿದ್ದಾನಂದ್ರೆ, ಚನ್ನನ ಚಪ್ಪಲಿಗೂ ಕೂಡ ನಾನು ಸಮಾನ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಸರ್ವಜ್ಞನಾದ ನಿನ್ನ ಚಪ್ಪಲಿಗೂ ನಾನು ಸಮಾನನಲ್ಲ. ನಿನ್ನನ್ನು ಬಿಡಲಾರೆ, ನಿಮ್ಮ ಪಾದವನ್ನ ಬಿಟ್ಟು ನಾನು ಬಾಳಲಾರೆ. ಮೃಡನ ಪರಮ ಮಂಗಳ ಮೂರ್ತಿಯನ್ನು ಬಿಟ್ಟು ನರಕದಲ್ಲಿ ಬದುಕಲಾರೆ ಎನ್ನುತ್ತಾ ಚೆನ್ನಯ್ಯನನ್ನ ಎತ್ತಿ ಆನೆಯ ಮೇಲೆ ಕುಳ್ಳರಿಸುತ್ತಾ ಪುರದಲ್ಲೆಲ್ಲ ಧ್ವಜವನ್ನೇರಿಸಲು ಆಜ್ಞಾಪಿಸುತ್ತಾನೆ. ಚೆನ್ನನನ್ನ ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಆತನನ್ನ ಕರೆದುಕೊಂಡು ಆನೆಯ ಮೇಲೆ ಕೂಡಿಸ್ಕೊಂಡು ಇಡೀ ಊರಲ್ಲೆಲ್ಲ ಏನು ಅಂತಂದ್ರೆ ಮೆರವಣಿಗೆನ ಮಾಡ್ತಾ ತನ್ನ ಅರಮನೆ ಕಡೆಗೆ ನಡೀತಾನೆ ಅಂತ. ಮುಂದೆ ನಡೆತಂದು ನಿಂತುಕೊಂಡು ಬಹು ಒಲವಿನಿಂದ ಆನೆಯ ಇನ್ನೊಂದು ಮಗ್ಗಲಿಗೆ ಸಾಗಿ ಆನೆಯಿಂದ ಚೆನ್ನನನ್ನ ಮೆಲ್ಲನೆ ಆಧರಿಸಿ ಕೆಳಕ್ಕಿಳಿಸಿ, ಸ್ವತಃ ರಾಜನೇ ಬಂದು ಆತನನ್ನ ಆನೆಯಿಂದ ಕೆಳಗಡೆಗೆ ಇಳಿಸುವಂಥದ್ದು ಅಂತ. ಮೆಲ್ಲನೆ ಬಂದು ದಾನನಿಧಿಯಾದ ಚೆನ್ನನನ್ನ ಮುಂದಿರಿಸಿ ಒಡಗೂಡಿ ಬಂದು ಶಿವಲಿಂಗದ ಮುಂದುಗಡೆ ಬಂದು ನಿಂತುಕೊಳ್ಳುತ್ತಾನೆ. ಆ ಶಿವಾಲಯ ಏನಿತ್ತೋ ಅಲ್ಲಿ ಬಂದು ನಿಂತ್ಕೋತಾರೆ ಇಬ್ರು. ಶಿವನಿಗೆ ಅಭಿಮುಖವಾಗಿ ನಿಂತುಕೊಂಡು ಚೆನ್ನನು ಶಿವನ ಕುರಿತಂತೆ ಕಡು ಕೋಪಗೊಳ್ಳುತ್ತಾ, ಉನ್ನತ ಚರಿತನಾದ ನೀನು ನನ್ನನ್ನು ಈ ತೆರ ದೂರುವುದೇ? ಚೋಳನಿಂದ ಹಿಡಿದು ತರಿಸಲ್ಪಟ್ಟು ನಾನು ಮಾಡಿದ ತಪ್ಪಾದರೂ ಏನು ಹೇಳು? ನಾನು ನಿನ್ನಲ್ಲಿ ಪದವಿಯನ್ನ ಬೇಡಿದ್ದೇನೆ, ಅರಿಯದೆ ನನ್ನಲ್ಲಿದ್ದ ಅಂಬಲಿಯನ್ನ ಕೊಟ್ಟದ್ದಕ್ಕೆ ಹೀಗೆ ವರ್ತಿಸುವುದೇ? ಚಂದ್ರಧರನಾದ ನೀನು ಈ ರೀತಿ ದೂರುವುದೇ? ಶಿವಾಲಯಕ್ಕೆ ಬಂದಂಥ ಚೆನ್ನ ಆ ಶಿವನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಸುಮ್ಮನೆ ನಾನು ನನ್ನ ಗುಪ್ತ ಭಕ್ತಿಯಿಂದ ನಾನು ಪೂಜೆ ಮಾಡ್ತಾ ಇದ್ದೆ, ಆದರೆ ಈಗ ಅದು ರಾಜನಿಗೆ ಗೊತ್ತಾಗಿ ಇಡೀ ಊರಿಗೆ ಗೊತ್ತು ಹಾಗೋಗೆ ಮಾಡಿದೆಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ. ನಾನು ಯಾವುದು ನಿನ್ನ ಪದವಿಯನ್ನು ಕೇಳಿರಲಿಲ್ಲ, ಆದರೆ ನೀನು ಯಾಕೆ ಈ ರೀತಿ ನನಗೆ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಏನು ಅಂದರೆ, ನಿಂಗೆ ಅಂಬಲಿ ಕೊಟ್ಟದ್ದು ತಪ್ಪಾಯ್ತಾ, ಯಾಕೆ ಈ ರೀತಿ ಮಾಡಿದೆ ಅಂತ ಆ ಚೆನ್ನಯ್ಯ ತನ್ನ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಶಿವನ ಮೇಲೆ. ಭೂಮಿಯಲ್ಲೆಲ್ಲ ನನ್ನ ಭಕ್ತಿ ಬಯಲಾಗಿರಲು ಬಹಳ ಮಾತೇಕೆ? ಈ ಭಕ್ತಿ ಸಮಸ್ಯೆಯನ್ನೇ ತಂದೊಡ್ಡಿತು. ಇನ್ನು ಭೂಮಿಯಲ್ಲಿ ಬದುಕಲಾರೆ ಎಂದು ಶಪಥ ಮಾಡುತ್ತಾ ಚೆನ್ನಯ್ಯನು ಮತ್ತೆ ಮುಂದುವರೆದು ಖಡ್ಗವೆತ್ತಿ ತನ್ನ ಕೊರಳ ಮೇಲೆ ಹೊಡೆಯಲು, ಈ ಭೂಮಿ ಮೇಲೆ ನನ್ನ ಭಕ್ತಿ ಬಯಲಾಗಿರ್ಬೇಕಾದ್ರೆ ನಿನ್ನ ಇನ್ನು ಬದುಕೋದು ನನಗೆ ಸಮಸ್ಯೆ, ನನ್ನ ಭಕ್ತಿನೇ ನನಗೆ ಸಮಸ್ಯೆನ ತಂದಿಡ್ತು, ಇನ್ನು ನಾನು ಬದುಕೋದಿಲ್ಲ ಅಂತ ಹೇಳಿ ಆ ರಾಜನ ಹತ್ರ ಇರುವಂಥ ಕತ್ತಿನ ತಗೊಂಡು ತನ್ನ ಕೊರಳ ಮೇಲೆ ಇಟ್ಕೋತಾನೆ. ಆಗ ಶಿವನು ಶಿವಲಿಂಗದಿಂದ ಪ್ರಕಟಗೊಂಡು ಚೆನ್ನನ ಕೈ ಹಿಡಿದು, ವಿವೇಚನೆ ಇಲ್ಲದೆ ಈ ರೀತಿ ಮಾಡುವುದು ಸರಿಯೇ? ತಿಳಿಯದೆ ತಾನು ಚೋಳರಾಜನಿಗೆ ಹೇಳಿರುವುದು ಇಷ್ಟು ಕೋಪವೇಕೆ ತಾಳುವೆ? ನಾನು ಪರಿಣಾಮವನ್ನು ತಿಳಿಯದೆ ಹೇಳಿದೆ. ಶಿವ ಹೇಳ್ತಾನೆ, ತಪ್ಪಾಯ್ತು, ನಾನು ಗೊತ್ತಿಲ್ಲದೆ ಮಾಡಿದೆ, ಆದ್ರೆ ನೀನು ಈ ರೀತಿ ವಿವೇಚನೆ ಇಲ್ಲದೆ ಹಾಗೆ ನಡ್ಕೋಬಾರ್ದು ಅಂತ. ಏನೋ ಗೊತ್ತಿಲ್ಲದೆ ಹೇಳಿದೆ, ಇಷ್ಟು ರೀತಿಯೆಲ್ಲ ಪರಿಣಾಮ ಆಗ್ತದೆ ನನಗೆ ಗೊತ್ತಿರಲಿಲ್ಲ ಅನ್ನೋ ಥರ ಹೇಳ್ತಾನೆ. ಚೆನ್ನನೆ ತಾಳ್ಮೆಯನ್ನು ಹೊಂದಿಕೋ, ನಿನಗೆ ಆತುರವೇಕೆ ಎಂದು ಶಿವನು ಚೆನ್ನನಿಗೆ ಸ್ನೇಹದಿಂದ ಮಾತನಾಡಿ ಚೋಳರಾಜನಿಗೆ ಚೆನ್ನನನ್ನ ತೋರಿಸಿ ಈ ರೀತಿಯಾಗಿ ಹೇಳುತ್ತಾನೆ. ಆತರ ಪಡಬೇಡ ಅಂತ ಚೆನ್ನನನ್ನ ಸಮಾಧಾನ ಮಾಡಿ ಚೆನ್ನನನ್ನ ತೋರಿಸಿ ರಾಜನಿಗೆ ಶಿವ ಈ ರೀತಿ ಹೇಳ್ತಾನೆ, ನೋಡಯ್ಯ ಚೋಳನೆ, ಡಾಂಬಿಕತೆ ಆಡಂಬರವನ್ನ ಬಿಟ್ಟು ಲಿಂಗದ ಮೇಲೆ ಅಭಿಮಾನದಿಂದ ರಹಸ್ಯವಾಗಿ ಪೂಜೆಯನ್ನು ಮಾಡಿದ ಮೌನಿ ಈ ಮಾದಾರ ಚೆನ್ನಯ್ಯನೆಂದು ಕೊಂಡಾಡುತ್ತಿರಲು ಹೂ ಮಳೆ ಸುರಿಯಿತು. ಅಂದರೆ ಇಲ್ಲಿ ಶಿವ ಹೇಳುವಂಥದ್ದು, ತನಗೆ ಭಕ್ತಿ ಮುಖ್ಯವೇ ಹೊರತು ಡಾಂಬಿಕತೆ ಆಡಂಬರ ಇವೆಲ್ಲವೂ ಕೂಡ ಏನು ಅಂದರೆ ಮುಖ್ಯ ಅಲ್ಲ ಅಂತ ಹೇಳ್ತಾನೆ. ಆ ರೀತಿ ಭಕ್ತಿಯಿಂದ ಪೂಜಿಸಿದವನು ಯಾರು ಅಂದರೆ ಚೆನ್ನಯ್ಯ. ಆಕಾಶದಲ್ಲಿ ದುಂದುಂಬಿ ಧ್ವನಿಯು ಮೊಳಗಲಾರಂಭಿಸಿತು. ಅಲ್ಲಿಗೆ ಬಂದ ಪುಷ್ಪಕ ವಿಮಾನದಲ್ಲಿ ಶಿವನು ಚೆನ್ನನನ್ನ ಕುಳ್ಳಿರಿಸಿಕೊಂಡು ಸಂತಸದಿಂದ ಸಂಭ್ರಮಿಸಿ ಕೈಲಾಸವನ್ನ ಪ್ರವೇಶಿಸಿ ಸಿಂಹಾಸನವನ್ನ ಏರಿ ತನ್ನ ಪತ್ನಿ ಪಾರ್ವತಿಗೆ ಚೆನ್ನನನ್ನ ಸಂತೋಷದಿಂದ ತೋರಿಸುತ್ತಾನೆ. ಅಷ್ಟಲ್ಲದೆ ಚೆನ್ನನಿಗೆ ಗಣಪದವಿಯನ್ನ ಪ್ರೀತಿಯಿಂದ ಕೊಟ್ಟು ಸರ್ವಭೂಷಣನಾದ ಶಿವನು ಅಖಿಲ ಯೋಗದಿಂದ ಶೋಭಿಸಿದನು. ಕೇವಲ ತನ್ನ ಅಭಯವನ್ನ ನೀಡೋದಷ್ಟೇ ಅಲ್ಲದೆ ಚೆನ್ನನನ್ನ ತನ್ನ ಜೊತೆಗೆ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಆತನಿಗೆ ಗಣಪದವಿಯನ್ನು ಕೂಡ ಏನು ಅಂದರೆ ಕೊಡುವಂಥದ್ದು ಅಂತ. ಈ ರೀತಿ ಒಬ್ಬ ಸಾಮಾನ್ಯ ಶಿವಭಕ್ತ ಗಣಪದವಿಯನ್ನು ಪಡೆದು ಅಲ್ಲಿ ಅಜರಾಮರವಾಗಿರುವಂಥದ್ದು ಅಂತ. ಇಂಥ ಎಷ್ಟೋ ಗುಪ್ತ
ಭಕ್ತರನ್ನ ಜಗತ್ತಿಗೆ ಪರಿಚಯ ಮಾಡಿಸ್ತಾನೆ ಶಿವ ಅನ್ನುವಂಥದ್ದನ್ನ ನಾವು ಮಾದಾರ ಚೆನ್ನೈನಿಂದ ನೋಡ್ಬೋದು. ಅದಕ್ಕೆ ಏನು ಅಂದ್ರೆ ಇಲ್ಲಿ ಯಾವುದೇ ಆಡಂಬರ, ಡಾಂಬಿಕತೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಪರಿಶುದ್ಧವಾದಂಥ ಭಕ್ತಿನೇ ಮುಖ್ಯ ಅಂತ ಪರಿಶುದ್ಧವಾದ ಭಕ್ತಿ ಇರುವಂಥ ಒಬ್ಬ ಭಕ್ತ ಅಥವಾ ಶರಣನೇ ಏನು ಅಂದರೆ ಶ್ರೇಷ್ಠ ಅನ್ನುವಂಥ ಮಾತನ್ನು ಹರಿಹರ ಈ ಪದ್ಯದ ಮೂಲಕ ಏನು ಅಂದರೆ ನಿರೂಪಿಸುವಂಥದ್ದು ಅಂತ. ಇದಿಷ್ಟು ದೇವನೊಲಿದವನ ಕುಲವೇ ಸತ್ಕುಲ ಅನ್ನುವಂಥ ಒಂದು ಕಾವ್ಯ ಭಾಗದ ಸಾರಾಂಶ ಅಂತ ಹೇಳ್ಬೋದು. ಧನ್ಯವಾದಗಳು.